ಹಾಸನ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣ ಸಂಬಂಧ ಪ್ರಜ್ವಲ್ ವಿರುದ್ಧ ಹಾಸನ ಡಿಸಿ ಸತ್ಯಭಾಮ ಮಹಾಭಾರತದ ಉದಾಹರಣೆಯನ್ನ ಕೊಟ್ಟಿದ್ದಾರೆ. ನಮ್ಮಲ್ಲಿ ಪಾಪದ ಕೊಡ ತುಂಬಿದಾಗ ಒಂದು ಮಾತಿದೆ, ಶಿಶುಪಾಲನಿಗೆ ಶ್ರೀಕೃಷ್ಣ 100 ತಪ್ಪು ಮಾಡಲಿಕ್ಕೆ ಅವಕಾಶವನ್ನ ಕೊಡ್ತಾನೆ, ಆದ್ರೆ 101 ತಪ್ಪು ಮಾಡೋದಕ್ಕೆ ಅವಕಾಶವನ್ನ ಕೊಡೋಲ್ಲ. ಪ್ರಕರಣ ಸಂಬಂಧ ನಿಸ್ಸಂಶಯವಾಗಿ ಎಲ್ಲ ಸಹಕಾರವನ್ನ ಕೊಡ್ತೀವಿ ಅಂತ ಹಾಸನ ಡಿಸಿ ಕಚೇರಿಯ ಮುಂಭಾಗದಲ್ಲಿ ಡಿಸಿ ಸತ್ಯಭಾಮ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಬ್ಮಿಟ್ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಇದನ್ನು ಕೊಟ್ಟಿದ್ದಾರೆ, ಆಮೇಲೆ ಜಿಲ್ಲಾಧಿಕಾರಿಗೆ ಕೊಟ್ಟಿದ್ದಾರೆ. ನಾವು ಅಗತ್ಯವಾದಂತಹ ಏನೇನು ಸಹಕಾರ ಮೇಡಮ್ ಹೇಳಿದ್ರಲ್ಲ, ಹೆಲ್ಪ್ಲೈನ್ಸು ಯಾರು ಅವರು ಫ್ರೀಯಾಗಿ ಬಂದು ನನ್ನ ಕಡೆ ವಿಚಾರನ ಹಂಚ್ಕೋಬೋದು, ಅಥವಾ ಅವ್ರಿಗೇನಾದರೂ ರಕ್ಷಣೆ ಅಂತಂದ್ಬಿಟ್ಟು ಬಂದರೆ ಅದನ್ನು ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಅವರು ಧೈರ್ಯವಾಗಿ ನಮ್ಮ ಕಡೆ ಬರಬೇಕು, ಬಂದು ಆ ವಿಚಾರಗಳನ್ನ ಹಂಚ್ಕೋಬೇಕು. ಅಂದರೆ ನಮಗೇನು ರಕ್ಷಣೆ ಬೇಕಾಗುತ್ತೆ ಏನೋ ಅಂತ ಅವ್ರು ಕೇಳಬೇಕು. ಆಮೇಲೆ ಪೊಲೀಸ್ ಮಹಾನಿರ್ದೇಶಕರಿಗೆ ಒಂದು ಕಳಿಸಿದ್ದಾರೆ, ಅಂದರೆ ಅವ್ರಿಗೆ ಸಂಬಂಧಪಟ್ಟ ಸೂಕ್ತ ಮಾರ್ಗದ ಮೂಲಕ ಅವ್ರಿಗೆ ಕಳಿಸ್ಕೊಡ್ತೀವಿ. ಏನಾದರೂ ಅವ್ರು ಕೇಳಿದ್ರೆ ನಾವು ಅಗತ್ಯವಾದಂತಹ ಎಲ್ಲ ಸಹಕಾರವನ್ನು ಕೊಡ್ತೀವಿ. ಅವರು ನಮ್ಮನ್ನು ಏನಾದರೂ ಸಂಪರ್ಕ ಮಾಡಿ ಜಿಲ್ಲಾಡಳಿತ ಯಾವ ರೀತಿ ಅಲ್ಲ, ನಮಗೆ ಬರಬೇಕು, ಅವರು ಕೇಳಬೇಕು, ನಮಗೆ ಈ ಥರದ ಹೆಲ್ಪ್ ಬೇಕಾಗಿದೆ ಅಂತಂದ್ಬಿಟ್ಟು ಕೇಳಿದ್ರೆ ಖಂಡಿತ ನಾವು, ಯಾಕೆಂದರೆ ನಾವು ಯಾರು ಸಂತ್ರಸ್ತರು ಅಂತಂದ್ಬಿಟ್ಟು ನಮಗೆ ಅದು ಗೊತ್ತಿಲ್ಲ. ಅವ್ರು ಬಂದು ನಮ್ಮನ್ನು ಸಂಪರ್ಕ ಮಾಡಿದ್ರೆ, ನಾನು ಹೆಣ್ಣಿದ್ದೀನಿ, ಅವ್ರಿಗೆ ಬಂದು ನೇರವಾಗಿ ಅವರು ಯಾವುದೇ ಮುಜುಗರ ಇಲ್ಲದೆ ನನ್ನ ಬಂದು ಸಂಪರ್ಕ ಮಾಡಿದ್ರೆ ನಾವು ಅಗತ್ಯವಾದಂತಹ ರಕ್ಷಣೆಯನ್ನು ಕೊಡ್ತೀವಿ. ಥ್ಯಾಂಕ್ ಯು. ಹೆಚ್ಚುವರಿಯಾಗಿ ಯಾವ ಸಂತ್ರಸ್ತಿಯರು ಕೂಡ ದೂರನ್ನ ಕೊಟ್ಟಿಲ್ಲ, ಅವ್ರು ಯಾರು ಏನು ಎತ್ತ ನಮ್ಗೆ ಗೊತ್ತಿಲ್ಲ. ಯಾರಾದರೂ ಬಂದು ಹೆಲ್ಪ್ ಅನ್ನ ಬಯಸಿದ್ರೆ ಅವರಿಗೆ ಸಂಪೂರ್ಣವಾದಂತಹ ಸಹಕಾರವನ್ನ ರಕ್ಷಣೆಯನ್ನ ಕೊಡುವಂತಹ ಜವಾಬ್ದಾರಿ ನಮ್ಮದು ಅಂತ ಡಿಸಿ ಸತ್ಯಭಾಮ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಂತ್ರಸ್ತಿಗೆ ಸಿಗಬೇಕಾದಂತಹ ಭದ್ರತೆಯನ್ನು ಒದಗಿಸ್ತೀವಿ. ಇನ್ನುಳಿದಂತೆ ಹೆಣ್ಮಕ್ಳು ಯಾರಿಗಾದ್ರೂ ಅನ್ಯಾಯ ಆಗಿದೆ ಅನ್ನುವಂಥದ್ದು ಇದ್ರೆ ಅವರು ಧೈರ್ಯದಿಂದ ಬಂದು ತಮ್ಮ ಒಂದು ವಿಷಯವನ್ನ ಹೇಳ್ಕೊಳ್ಬಹುದು. ನಾವು ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತೀವಿ ಅನ್ನುವಂತಹ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ.